ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ಮಾರ್ನಿಂಗ್ ರೊಟೀನ್ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 5:30ಇಂದ 10:30ವರೆಗೂ ನಾನು ಬೆಳಗ್ಗೆಯಿಂದ ಏನೆಲ್ಲ ಮಾಡ್ತಾ ಇದ್ದೀನಿ, ನಮ್ಮ ಮನೆಗೆ ಏನೆಲ್ಲ ಕೆಲಸ ಇರ್ತೈತೆ, ನಾವು ಫ್ರೆಶ್ ಆಗಿರಬೇಕು ಅಂತ ಅಂದರೆ ಯಾವ ಥರ ಡ್ರಿಂಕ್ಸ್ ತಗೋಬೇಕು, ಯಾವ ಥರ ಹೆಲ್ತಿಯಾಗಿರಬೇಕು, ಯಾವ ಥರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಯಾವ ಥರ ಇರಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಬೆಳಗ್ಗೆ ಸ್ವಲ್ಪ ನೀರು ಕುಡಿಬೇಕಾದ್ರೆ ನಾನು ನಮ್ಮ ಮನೆಯವ್ರು ಕೂತ್ಕೊಂಡು ಮಾತಾಡ್ತೀವಿ. ಅದಾದಮೇಲೆ ಸ್ವಲ್ಪ ನಾನೆಲ್ಲ ಇವತ್ತು ಸಿರಿಧಾನ್ಯ ನೆನೆ ಇಟ್ಟು ಸಿರಿಧಾನ್ಯದ ಬಿಸಿಬೇಳೆ ಬಾತ್ ಮಾಡಿದ್ದೆ. ಈ ವಾರದಲ್ಲಿ ಒಂದು ಸರಿನಾದರೂ ಈ ಥರ ಹೆಲ್ತಿ ಫುಡ್ ತಿನ್ನಬೇಕು. ಸಿರಿಧಾನ್ಯ ಎಲ್ಲ ಸ್ವಲ್ಪ ತಿನ್ನಲಿಕ್ಕೆ ಬೇಜಾರಾಗುತ್ತೆ, ಅನ್ನ ರೈಸ್ ಎಲ್ಲ. ಹಂಗಾಗಿ ಈ ಥರ ಬಿಸಿಬೇಳೆ ಬಾತ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಕಟ್ಲೆಟ್ ಮಾಡಿದ್ದೆ, ಸ್ಮೂತಿ ಮಾಡಿದ್ದೆ, ಮತ್ತು ಹೆಲ್ತಿ ಡ್ರಿಂಕ್ಸ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಾನು ಇವತ್ತು ಯೂಟ್ಯೂಬಲ್ಲಿ ಫುಲ್ ಲಾಂಗ್ ವಿಡಿಯೋ ಹಾಕಿದ್ದೀನಿ. ನೀವು ನೋಡಿದರೆ ನಿಮಗೂ ಇಷ್ಟ ಆದರೂ ಆಗ್ಬೋದು. ಅದಕ್ಕೋಸ್ಕರ ಶಾರ್ಟ್ ವಿಡಿಯೋನ ಸ್ವಲ್ಪ ಸಿಂಪಲಾಗೆ ತೋರಿಸ್ತಾ ಇದ್ದೀನಿ. ಇವತ್ತಿನ ಡೈಲಿ ರೊಟೀನು ನಂದು ಈ ಥರ ಇತ್ತು. ತುಂಬ ಎಂಜಾಯ್ ಇತ್ತು, ತುಂಬ ಹೆಲ್ತಿಯಾಗಿತ್ತು, ತುಂಬ ಕೇರ್ಫುಲ್ ಇತ್ತು. ಮನೆ ನೀಟಾಗಿರಬೇಕು ಅಂದರೆ ಯಾವ ಥರ ಟಿಪ್ಸ್ ಉಪಯೋಗಿಸ್ಬೇಕು. ನಾವು ಡೈಲಿ ಮಾಡೋ ರೊಟೀನಲ್ಲೇ ಸ್ವಲ್ಪ ನಾವು ಡೈಲಿ ಮಾಡ್ತಾ ಬಂದರೆ ನಮ್ಗೆ ಅಷ್ಟೊಂದು ವಜೆ ಆಗೋದೇ ಇಲ್ಲ. ನಾವು ಡೈಲಿ ಮಾಡೋದು ಬಿಟ್ಟು 15 ಡೇಸ್ಗೆ ಒಂದ್ಸರಿ ಮಾಡ್ತಿರ್ತೀವಲ್ಲ, ಅವಾಗ ತುಂಬ ವಜೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.